ಬೆಂಗಳೂರಿನಲ್ಲಿ ಮಾತ್ರ ಅಲ್ಲ ಬೆಳಗಾವಿಯಲ್ಲೂ ಕೂಡ ಆಟೋ ಗ್ಯಾಸ್ ಪಂಪ್ಗಳಲ್ಲಿ ನೋ ಸ್ಟಾಕ್ ಬೋರ್ಡ್ಗಳು ರಾರಾಜಿಸ್ತಾ ಇದ್ದಾವೆ. ಬೆಳಗಾವಿ ನಗರದಲ್ಲಿರುವ ಸುಮಾರು 6 ಆಟೋ ಗ್ಯಾಸ್ ಬಂಕ್ಗಳು ಬಂದಾಗಿದ್ದು ನೋ ಸ್ಟಾಕ್ ಬೋರ್ಡ್ ಅನ್ನು ನೋಡಿ ಆಟೋ ಡ್ರೈವರ್ಸ್ಗಳು ವಾಪಸ್ ಆಗ್ತಾ ಇದ್ದಾರೆ. ಗ್ಯಾಸ್ ಕೊರತೆಯಿಂದ ಆಟೋ ಡ್ರೈವರ್ಸ್ಗಳು ಕಂಗಾಲಾಗಿದ್ದಾರೆ. ಗ್ಯಾಸ್ ಸಿಗದೆ ಜೀವನ ಮಾಡೋಕೆ ಹೆಂಗಾಗುತ್ತೆ? ವ್ಯಾಪಾರ ಮಾಡೋದು ಹೆಂಗೆ? ದುಡಿಮೆ ಮಾಡೋದು ಹೆಂಗೆ? ಆದರೆ ಎಲ್ಲೂ ಕೂಡ ಗ್ಯಾಸ್ ಸಿಗ್ತಾ ಇಲ್ಲ. ಬಂಕ್ಗಳಲ್ಲಿ ನೋಡಿದ್ರೆ ನೋ ಸ್ಟಾಕ್ ಬೋರ್ಡ್ಗಳೇ ಇದ್ದಾವೆ. ಜಿಲ್ಲಾಡಳಿತ ಇದ್ರ ಬಗ್ಗೆ ಗಮನ ಹರಿಸಬೇಕು ಅಂತ ಗ್ಯಾರಂಟಿ ನ್ಯೂಸ್ ಜೊತೆಗೆ ಆಟೋ ಡ್ರೈವರ್ಸ್ಗಳು ಅಳಲನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮ ಪ್ರತಿನಿಧಿ ರಾಜೇಶ್ ಹುಗಾರ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ವಾಕ್ತರು ಕೊಟ್ಟಿದ್ದಾರೆ, ನೋಡೋಣ. ಬೆಳಗಾವಿಯಲ್ಲಿ ಆಟೋಗಳಿಗೆ ಸಿಲಿಂಡರ್ ಅಂದರೆ ಗ್ಯಾಸ್ ಸಿಗದೆ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿರ್ತಕ್ಕಂಥದ್ದು. ಏನು ಬೆಳಗಾವಿಯಲ್ಲಿರುವಂಥ 6 ಏನು ಗ್ಯಾಸ್ ಪಂಪ್ಗಳು ಇದ್ದಾವೆ, ಇವೆಲ್ಲವೂ ಕೂಡ ಸಂಪೂರ್ಣವಾಗಿ ಬಂದ್ ಆಗಿರ್ತಕ್ಕಂಥದ್ದು. ನಾವೀಗ ಬೆಳಗಾವಿಯ ಆರ್ ಟಿ ಒ ವೃತ್ತದಲ್ಲಿದ್ದೀವಿ. ಆ ಆರ್ ಟಿ ಒ ವೃತ್ತದಲ್ಲಿರುವಂಥ ಗೋ ಗ್ಯಾಸ್ ಏನು ಪಂಪ್ ಇದೆ ಸಂಪೂರ್ಣವಾಗಿ ಬಂದ್ ಆಗಿರ್ತಕ್ಕಂಥದ್ದು. ಈಗಾಗಲೇ ನೋ ಸ್ಟಾಕ್ ಸ್ಟಿಕ್ಕರ್ನನ್ನು ಕೂಡ ಅಂಟಿಸಿದ್ದಾರೆ ಅಂತಲೇ ಹೇಳ್ಬೋದು. ಈಗಾಗಲೇ ಸಾಕಷ್ಟು ಆಟೋ ಚಾಲಕರು ಏನಂತಂದರೆ ಪಂಪನ ಹತ್ರ ಬಂದು ವಾಪಸ್ ಹೋಗ್ತಾ ಇದ್ದಾರೆ. ಯಾಕಂತಂದರೆ ನಿನ್ನೆ ತಾನೇ ಇದೇ ಪಂಪ್ನಲ್ಲಿ ಏನು ಸದ್ಯ ಇರುವಷ್ಟ ಗ್ಯಾಸನ್ನು ಏನು ಆಟೋಗಳಿಗೆ ಹಾಕಿರ್ತಕ್ಕಂಥದ್ದು. ಆದರೆ ಇವತ್ತು ಸಂಪೂರ್ಣವಾಗಿ ಸದ್ಯ ಖಾಲಿಯಾಗಿದೆ. ಹಾಗಾಗಿ ಸದ್ಯ ಆಟೋಗಳು ಕೂಡ ಬಂದು ಇಲ್ಲೇ ನಿಂತ್ಕೊಳ್ತಾ ಇದ್ದಾವೆ. ಯಾಕಂತಂದರೆ ಇಲ್ಲಿ ಗ್ಯಾಸ್ ಹಾಕ್ಸ್ಕೊಳ್ಳಿಕ್ಕೆ ಸುಮಾರು ಆಟೋಗಳು ಬಂದು ನಿಂತಿರ್ತಕ್ಕಂಥದ್ದು. ಆದರೆ ಯಾವುದೇ ರೀತಿ ಆಟೋಗಳಿಗೆ ಗ್ಯಾಸ್ ಇಲ್ಲದೆ ಈ ಸಂದರ್ಭದಲ್ಲಿ ಸುಮ್ಮನೆ ಖಾಲಿ ಕುಂತು ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರ್ತದೆ. ಹಾಗಾಗಿ ಸಾಕಷ್ಟು ಆಟೋ ಚಾಲಕರಿಗೆ ಏನು ತೊಂದರೆ ಉಂಟಾಗಿರ್ತಕ್ಕಂಥದ್ದು. ಹಾಗಾಗಿ ಅದರಿಂದನೇ ಜೀವನ ಮಾಡ್ತಾ ಇರೋಂಥ ಆಟೋ ಚಾಲಕರಿಗೆ ಸದ್ಯ ಅವರ ಪರಿಸ್ಥಿತಿ ಹೇಳ್ತಿರೋದಾಗಿತ್ತು ಅಂತ ಹೇಳ್ಬೇಕು. ಯಾಕಂತಂದರೆ ಏನು ಗ್ಯಾಸ್ ಸಿಕ್ಕರೆ ಮಾತ್ರ ಅವರು ಆಟೋವನ್ನು ಚಾಲನೆ ಮಾಡಲಿಕ್ಕಾಗ್ತದೆ. ಯಾಕಂದರೆ ಕೆಲವೊಂದು ಕಡೆ ಪೆಟ್ರೋಲ್ ಇರೋದಿಲ್ಲ. ಆಮೇಲೆ ಪೆಟ್ರೋಲ್ ಹಾಕ್ಸ್ಲಿಕ್ಕೂ ಕೂಡ ಯಾಕಂದರೆ ಪೆಟ್ರೋಲ್ ರೇಟ್ ಜಾಸ್ತಿ ಆಗೋ ಹಿನ್ನೆಲೆಯಲ್ಲಿ ಸದ್ಯ ಈಗ ಅವರು ಪರದಾಟ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ. ಆದರೆ ಈಗಾಗಲೇ ಜಿಲ್ಲಾಡಳಿತ ಮಾತ್ರ ಏನು ನಿನ್ನೆ ಏನು ಸುದ್ದಿ ಪ್ರಸಾರ ಆದ ತಕ್ಷಣವೇ ಯಾವುದೇ ರೀತಿ ಅಂದರೆ ಗೋ ಗ್ಯಾಸ್ ಏನಿದೆ, LPG ಏನು ಗ್ಯಾಸ್ ಇದೆ ಅದು ಆಟೋಗಳಿಗೆ ಹಾಕೋರ್ತಕ್ಕಂಥದ್ದು, ಇದು ಯಾವುದೇ ರೀತಿ ಸಮಸ್ಯೆ ಇಲ್ಲ ಅನ್ನೋ ಮಾತನ್ನು ಹೇಳಿತ್ತು. ಆದರೆ ಈಗ ನೋಡ್ತಾ ಇದ್ದಾರೆ ಇದೆ ಸದ್ಯ ದೃಶ್ಯದಲ್ಲಿ ನೋ ಸ್ಟಾಕ್ ಬೋರ್ಡನ್ನು ಹಾಕಿರ್ತಕ್ಕಂಥದ್ದು. ಹೀಗಾಗಿ ಸದ್ಯ ಏನಂತಂದರೆ ಕಣ್ಣು ಮುಂದೆ ಕಾಣ್ತಾ ಇರತಕ್ಕಂಥದ್ದು ಇರುವ 6 ಬಂಕ್ಗಳು ಕೂಡ ಸಂಪೂರ್ಣವಾಗಿ ಬಂದ್ ಆಗಿರದೆ ಯಾವುದೇ ರೀತಿ ಅಂದರೆ ಗ್ಯಾಸನ್ನು ಏನು ಆಟೋಗಳಿಗೆ ತುಂಬಿಸ್ತಾ ಇಲ್ಲ. ಹಾಗಾಗಿ ಇದು ಸದ್ಯದ ಚಿತ್ರಣ. ಹೀಗಾಗಿ ಸದ್ಯ ಏನು ಮಧ್ಯಪ್ರದೇಶದಲ್ಲಿ ಯುದ್ಧ ನಡೀತಿರ್ತಕ್ಕಂಥದ್ದು, ಅಲ್ಲಿಂದ ಏನು ಬರ್ತಂಥ ಸಪ್ಲೈ ಸದ್ಯ ಅಭಾವ ಕಾರಣಕ್ಕಾಗಿ ಇವರಿಗೂ ಕೂಡ ಏನಂತಂದರೆ ಬಂಕ್ ಮಾಲೀಕರಿಗೆ ಕೂಡ ಒಂದು ರೀತಿಯಲ್ಲಿ ತೊಂದರೆ ಉಂಟಾಗ್ತಾ ಇದೆ. ಇವರು ಕೂಡ ಆಟೋ ಚಾಲಕರಿಗೆ ಹೇಳಿ ಕಳಿಸುವಂಥ ಕೆಲಸ ಕೂಡ ಮುಂದಾಗ್ತಾ ಇದ್ದಾರೆ. ಯಾಕಂತಂದರೆ ಬಂದಾದಂಥ ಸಂದರ್ಭದಲ್ಲಿ ಸಾಕಷ್ಟು ನೂರಾರು ಆಟೋಗಳು ಕೂಡ ಬಂದು ನಿಲ್ತಾ ಇದ್ದಾವೆ. ಆದರೆ ಅವರನ್ನು ಈಗ ಗ್ಯಾಸ್ ಇಲ್ಲ, ಇನ್ನು ಸೋಮವಾರ ಬರುತ್ತೆ ಅನ್ನೋ ನಿಟ್ಟಿನಲ್ಲಿ ಹೇಳಿ ಕಳಿಸುವಂಥ ಪರಿಸ್ಥಿತಿ ಕೂಡ ಬೆಳಗಾವಿ ನಗರದಲ್ಲಿ ಉಂಟಾಗಿರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ವಿಶ್ವನಾಥ್ ಪಾಟೀಲ್ ಜೊತೆ ರಾಜೇಶ್ ಹುಗಾರ್, ಗ್ಯಾರಂಟಿ ನ್ಯೂಸ್, ಬೆಳಗಾವಿ.